ಟ್ರೈನ್ ಇದು. ಗೊತ್ತಲ್ಲ ಗೆಳೆಯರ, ಬರ್ತೀನಿ 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 ಅಂತ ಕೈ ಕೊಟ್ಟು ಬಿಡ್ತಾರ. ಹಾಯ್ ಫ್ರೆಂಡ್ಸ್, ಆ್ಯಕ್ಚುಲಿ ಗುಡ್ ಆಫ್ಟರ್ನೂನ್. ಆ್ಯಕ್ಚುಲಿ ಲೇಟ್ ಭಾಳ ಆಯಿತು ನಂದು ಟ್ರಾವೆಲಿಂಗ್. ಮತ್ತನ್ನಿಸ್ತಾ ಎಲ್ಲರಿಗೂ ಹ್ಯಾಪಿ ಸಂಡೇ ಮತ್ತು ನನ್ನ ಹೊಸ ಲಾಗಿಗೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಏನು ಮಾಡಿನಪ್ಪ ಪ್ಲ್ಯಾನ್ ಅಂದ್ರೆ, ಹಂಡಿ ಬಡಗ್ನಾಥ್ ಅಂತಂದು ಮಠ ಐತಂದು, ಈಶ್ವರಂದು ದೇವಸ್ಥಾನ ಐತಂತ. ಸೊ ಅದು ನಿಯರ್ ಬೈ ಅಣ್ಣಾವರ. ಒಂದು ಶಾರ್ಟ್ ರೈಡ್, ಬಿಗ್ ರೈಡ್ ಏನಲ್ಲ, ಒಂದು ಶಾರ್ಟ್ ರೈಡ್ ಪ್ಲ್ಯಾನ್ ಮಾಡೀನಿ. ಸೊ ಅಲ್ಲಿ ಹೊರಟಿದ್ದೆ. ಈಗ ಲೇಟ್ ಆಯಿತು ಮಾರ್ನಿಂಗ್. 2 ಮಂದಿ ಬರ್ತೀನಿ ಅಂದ್ರೆ ನಮ್ಮ ಗೆಳೆಯರ, ಗೊತ್ತಲ್ಲ ಗೆಳೆಯರ, ಬರ್ತೀನಿ 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 ಅಂತ ಕೈ ಕೊಟ್ಟು ಬಿಡ್ತಾರೆ. ಸೊ ಅದಕ್ಕೆ ಒಬ್ಬನೇ ಪ್ಲ್ಯಾನ್ ಮಾಡಿ ಹೊಂಟೀನಿ. ಏನಪ್ಪ ಆ್ಯಕ್ಚುಲಿ 2-3 ದಿವಸದಿಂದ ಮಳೆ ಇರಲಿಲ್ಲ, ಒಂದು ವಾರದಿಂದ ಹುಬ್ಳ್ಯಾಗ. ಇವತ್ತು ಯಾಕೋ ಸ್ವಲ್ಪ ಮೋಡಕ್ಕೆ ಹೊತ್ಬಿಟ್ಟದ. ಸೊ ನಾ ಏನು ಮಾಡೀನಂದ್ರೆ, ರೈಡಿಂಗ್ ಗೇರ್ಸ್ ಹಾಕ್ಕೊಂಡೀನಿ. ರೈನ್ ಗೇರ್ಸ್ ಪ್ಯಾಂಟ್ ಒಂದು ಅದ, ಜಾಕೆಟ್ ಆ್ಯಕ್ಚುಲಿ ಇನ್ನೊಂದು ಅಲ್ಲ, ಮನೆ ಬಿಟ್ಟು ಬಂದುಬಿಟ್ಟಿನಿ. ಅಲ್ಲಿಂದ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಮುಂದೆ ರೈಡ್ ಸ್ಟಾರ್ಟ್ ಮಾಡ್ತೀನಿ. ಈಗ ಮುಂದೆ ನೋಡಿದ್ರೆ ಮಾಡ್ ಐತಿ, ಬಿಸಿಲು ಐತಿ. ಏನು ಅಂದ್ರೆ ಹೆಂಗಂದ್ರೆ ಒಂದು ರೀತಿ ಇದನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ ನೇಚರ್ನ. ಯಾವಾಗ ಮಳೆ ಬರ್ತೈತಿ, ಯಾವಾಗ ಬಿಸಿಲು ಬೀಳ್ತೈತಿ ಹೇಳಕ್ಕೆ ಬರೋಂಗಲ್ಲ ವಾತಾವರಣ. ಬರ್ರಿ ಮುಂದೆ ಸಿಗೋಣಂತ. ಇವ ನಮ್ಮ ಸುಪುತ್ರ ಪ್ರಣವ್. ಹಾಯ್, ನಾನು ಇಲ್ಲೇ ಧಾರವಾಡದ ಹತ್ರ ಹೊಂಟೀನಿ. ಮಮ್ಮಿ ಹೋಗಿ ಬರ್ತೀನಿ. ನೋಡಿ ಸಿಟ್ ಅದ ನೋಡ್ರಿ, ಅವನು ರೇಡಿಕಿಗೆ ಬರ್ತಾನಂತ. ಒಂದು ಹೆಲ್ಮೆಟ್ ಆರ್ಡ್ರ್ ಮಾಡೀನಿ, ಹೆಲ್ಮೆಟ್ ಬರ್ತದೆ ನೋಡಲ್. ಹಾಯ್ ಮಾಡು. ಮಮ್ಮಿ ಬಂದು ನೋಡಲ್, ಚುಮ್ಮಿ ಮಮ್ಮಿ. ಹಾಂ, ನೀನು ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ನಿನ್ನ ಜಾಕೆಟ್ ಎಲ್ಲ ಆರ್ಡ್ರ್ ಮಾಡೀನಿ ನಾ, ರೈಡಿಂಗ್ ಜಾಕೆಟ್ ಅದು. ನೋಡ್ರಿ ಹೆಂಗೆ ಸಿಟ್ಟು ಮಾಡ್ಕೊಂಡ ನಮಗೆ. ಜಸ್ಟ್ ಬೈರಿದೇವಿ ಕೊಪ್ಪ ಹತ್ರ ಬಂದೆ, ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೈತಿ. ಇಲ್ಲೇ ಒಂದು ಶೆಡ್, ಜಸ್ಟ್ ಇಲ್ಲೇ ಗಾಡಿ ಪಾರ್ಕ್ ಮಾಡೀನಿ. ಈಗ ಎಲ್ಲರೂ ಇಲ್ಲೇ ನಿಂತಾರ. ಅಲ್ಲಿ ಹುಬ್ಬಳ್ಳಿಯಾಗ ನೋಡಿದ್ರೆ ಬೈರೇದಿ ಕೊಪ್ಪದಾಗ, ವಿದ್ಯಾನಗರದಾಗ ಮಳೆ ಸಿಕ್ಕಾಪಟ್ಟೆ. ಇಲ್ಲಿ ನೋಡಿದ್ರೆ ಧಾರವಾಡದಾಗ ಬಿಸಿಲು. ಏನಾಗ್ತೈತಿ ಇದು ಗೊತ್ತಾಗಲ್ದು. ಈ ನವಲೂರು ಫ್ಲೈ ರೋಡ್ ಮ್ಯಾಗ ಹೋಗಕ್ಕೆ ಕುಂತ್ರೆ ಏನೋ ಒಂಥರ ಫೀಲ್ ಅನಿಸ್ತದೆ. ಆಗಸ್ಟಾಗ ಹಾರ್ದಂಗೆ ಆಗ್ತದೆ, ಸಿಕ್ಕಾಪಟ್ಟೆ ವಿಂಡ್. ಐ ಥಿಂಕ್ ಟ್ರೈನ್ ಬಂದು ಕಾಣಿಸ್ತೈತಿ. ಸೈರನ್ ಆವಾಜ್ ಕೇಳೋಂಥದ್ದಲ್ಲ ನೋಡ್ರಿ. ಓ, ಪ್ಯಾಸೆಂಜರ್ ಟ್ರೈನ್ ಇದು. ಲೋಂಡಾ SS ಹುಬ್ಳಿ ಲೋಂಡಾ ಟ್ರೈನ್. ಪುಣ್ಯ ಇಲ್ಲಿ ಸಿಕ್ಕಿದೆ. ಮುಂದೆ ಎಲ್ಲ ಕಡೆ, ಇಲ್ಲಿ ಒಂದು ಕಡೆ ಸಿಕ್ತಂದ್ರೆ ಹಿಂಗೆ ತಪ್ಪಿ ಹಿಂಗೆ ಲೋಂಡಾ ಕೊಂಡೆ ಮುಂದೆ ಎಲ್ಲ ಕಡೆ 2-3 ಕಡೆ ರೈಲ್ವೆ ಗೇಟ್ ಬರ್ತಾವಲ್ಲ, ಎಲ್ಲ ಕಡೆ ಸಿಗ್ತೈತೆ ನನಗೆ.
ಇವಾಗ ಇಲ್ಲಿ ಕುಂಬಾರವಾಡ ಅಂತದೆ. ಕುಂಬಾರವಾಡದಿಂದ ಲೆಫ್ಟ್. ಸೊ ಲೆಫ್ಟ್ ಟರ್ನ್ ಮಾಡಿದರೆ ಹಂಡಿ ಬಡಗ್ನಾಥಕ್ಕೆ ಹೋಗ್ತದೆ. ಸೊ ಬರ್ರಿ ಫ್ರೆಂಡ್ಸ್, ಫುಲ್ ಆಫ್ ರೋಡ್ ಅದ ಈ ಇಲ್ಲಿ ನೋಡ್ರಿ. ಇಂಥ ಸೀನ್ ಎಲ್ಲಿ ಸಿಗ್ತದೆ ನಿಮಗೆ? ಹಾಂ, ಸಕ್ಕತ್ತದ. ಜೈ ಶ್ರೀರಾಮ್. ಮತ್ತು ಹೊಸದ ಪ್ಲೇಸನ್ನು ಎಕ್ಸ್ಪ್ಲೋರ್ ಮಾಡಬೇಕಂತ ನನಗೆ ಆಸೆ. ಎಕ್ಸ್ಪ್ಲೋರ್ ಮಾಡ್ತಾ ಇರೋದು. ಯಾರು ಇಲ್ಲೇ ಇಲ್ಲ, ಒಬ್ಬನೇ ಹೊಂಟೀನಿ. ಗಿಲಿ ಯಾವ್ದು ಪ್ರಾಣಿಗಿರಿ ಬಂದಿಪ್ಪ ಹಿಡಿ ಅಂತ ಹೊಂಟೀನಿ. ನೀವು ನೋಡ್ತೀರಿ ಇದ ನೋಡ್ರಿ, ಶ್ರೀ ಹಂಡಿ ಬಡಗನಾಥ ದೇವಸ್ಥಾನ. ಈ ದೇವಸ್ಥಾನಕ್ಕೆ 500 ವರ್ಷಗಳ ಹಿಂದಿನ ಇತಿಹಾಸ ಐತಿ. ಹಿಂದೆ ಒಬ್ಬ ಮುಸ್ಲಿಮ್ ದೊರೆ ಸಾಧು ಸಂತರಿಗೆ ಭಾಳ ಕಿರುಕುಳ ಕೊಡ್ತಿದ್ನಂತ. ಆಗ ಆ ಮುಸ್ಲಿಮ್ ದೊರೆ ಒಬ್ಬ ಗೋರಕ್ಷಕನಾಥರಿಗೆ ಭೇಟಿಯಾದನಂತ. ಆ ಗೋರಕ್ಷಕನಾಥರ ಜೊತೆ ಮಾತುಕತೆಗೆ ಇಳಿದೊತ್ನಾಗ ವಾದ ವಿವಾದಗಳ ನಡುವೆ ಆ ಗೋರಕ್ಷಕನಾಥರ ಜೊತೆ ವಾದ ವಿವಾದದಾಗ ಆ ಮುಸ್ಲಿಮ್ ದೊರೆ ಸೋತು ಬಿಟ್ಟನಂತ. ಸೋತಿದ್ದಕ್ಕೆ ಅವಾಗ ಆ ಮುಸ್ಲಿಮ್ ದೊರೆ, ಗುರುಗಳ ನಾನು ನಿಮ್ಮ ಶಿಷ್ಯ ಆಗಿ ನಿಮ್ಮ ಜೊತೆ ಬರ್ತೀನಿ ಅಂತೇನೋ ಅಂದಂತ. ಆಗ ಆ ಗೋರಕ್ಷಕನಾಥರ ಆಗಂಗಿಲ್ಲ, ನಿನಗೆ ಸೊಕ್ಕ ಭಾಳ ಐತಿ, ನಿನ್ನ ಸೊಕ್ಕ ಕಡಿಮೆ ಆದ್ಮ್ಯಾಗ ನಾನು ನಿನ್ನ ಶಿಷ್ಯನಾಗಿ ಸ್ವೀಕರಿಸ್ತೀನಿ ಅಂಥೇಳಿ ಆ ಮುಸ್ಲಿಮ್ ದೊರೆ ಹೇಳ್ತಾರಂತ. ಆಗ ಗೋರಕ್ಷಕನಾಥರ ಆ ಮುಸ್ಲಿಮ್ ದೊರೆಗೆ ಒಂದು ಕಂಡೀಷನ್ ಮಾಡಿ ತಲೆ ಮೇಲೆ ಒಂದು ಹಂಡಿ ಹಾಕ್ತಾರಂತ. ಆ ಹಂಡಿ ನಿನ್ನ ಕೈಲೇ ಹೊಡ್ಕೊಳಂಗಿಲ್ಲ, ಅದು ತಾನಾಗೇ ಹೊಡಿಬೇಕು. ಆ ತಾನಾಗಿ ಯಾವಾಗ ಹೊಡಿತೈತಿ ಅವಾಗ ನಾನು ನನ್ನ ಶಿಷ್ಯನಾಗಿ ಸ್ವೀಕರಿಸ್ತೀನಿ ಅಂತ ಹೇಳ್ತಾರಂತೆ. ಅವಾಗ ಆ ಮುಸ್ಲಿಮ್ ದೊರೆ ಏನಿರ್ತಾರಲ್ಲ, ಹಂಗೆ ಕಾಡು ಮೇಡು ಸುತ್ತಾಡ್ತಾ ಬಂದು ಈ ಗುಡ್ಡ ತುದಿ ಮೇಲೆ ಇದ್ದೊತ್ನಾಗ ಆ ಹಂಡಿ ತಾನಾಗೇ ಹೊಡಿತೈತಂತ. ಅವಾಗ ಹೊಡೆದಾದ್ಮ್ಯಾಗ ಇಲ್ಲೇ ಇರೋ ಒಂದು ಸಣ್ಣ ಗುಹೆ ಒಳಗೆ ಸತತ 12 ವರ್ಷಗಳ ಕಾಲ ತಪಸ್ಸು ಮಾಡಿ ಸಿದ್ಧಿ ಪಡ್ಕೊತಾರಂತ. ಅವಾಗಿಂತ್ರ ಶ್ರೀ ಸಿದ್ಧಿ ಹಂಡಿ ಬಡಗನಾಥ್ ಅಂತ ಅವರು ಪ್ರಸಿದ್ಧ ಆಗ್ತಾರಂತ. ಅವಾಗಿಂತ ಈ ಕ್ಷೇತ್ರಕ್ಕೆ ಹಂಡಿ ಬಡಗನಾಥ ಕ್ಷೇತ್ರ ಅಂಥೇಳಿ ಕರೀತಾರಂತ. ಒಂಥರ ಗುಹೆ ಇದ್ದಂಗೆ ಐತಿ. ಗುಹೆ ಒಳಗೆ ಹೋಗ್ತೀವಿ. ನೆಕ್ಸ್ಟ್ ಇಲ್ಲೊಂದು ದೇವಸ್ಥಾನ ಐತೆ, ಇಲ್ಲೊಂದು ಹೋಗಿ ಬರ್ತಾನೆ. ಸೊ ಇಲ್ಲೇ ಗುಹೆ ಇದ್ದಂಗೆ ಐತಲ್ಲ, ಈ ಗುಹೆಂತ್ರ ದೇವಸ್ಥಾನದ ಮುಂದ್ಗಡೆಯಿಂದ ಹಿಂಗೆ ಬಂದ್ರೆ ಒಂದು ವ್ಯೂ ಪಾಯಿಂಟ್ ಅದ. ಎಂಥ ಸಖತ್ ಸೈಕ್ ಐತೆ ಗೊತ್ತಾ ವ್ಯೂ ಪಾಯಿಂಟ್ ಮಾತ್ರ. ಅನಾಹುತದ. ವಾವ್. ಇಲ್ಲೊಂದೇನೋ ಓಕೆ ಬಂಡಿ
ಬಡಗ್ನಾಥ್ ದೇವಸ್ಥಾನ. ಓಕೆ, ಇಲ್ಲಿ ಗುಹೆ ಇದ್ದಂಗೆ ಐತಲ್ಲ, ಈ ಗುಹೆಯೊಳಗೆ ಹಾಸಿ ನಾವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಬರ್ಬೇಕೀಗ. ಸೊ ವ್ಯೂ ನೋಡ್ರಿ, ಈ ಥರ ಫಾರೆಸ್ಟ್ ಏರಿಯಾ ಪ್ರಶಾಂತವಾಗೈತಿ. ಎಷ್ಟು ಮನಸ್ಸಿಗೆ ನೆಮ್ಮದಿ ಐತಂದ್ರೆ ಸಖತ್ತದ. ಇದು ಬಾಕ್ಲ, ಈ ಗುಹೆ ಒಳಗೆ ಹಾಸಿ ನಾವು ದೇವಸ್ಥಾನ ಪಡ್ಕೊಂಬರೋಣ. ಹರ ಹರ ಮಹಾದೇವ. हर 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 महादेव, हर 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 महादेव. गुहे हर महादेव, हर हर महादेव. ಇಲ್ಲಿ ಒಂದು ಗುಹೆ ಅದ. ಸೊ ಇಲ್ಲಿ ಹೆಂಗೆ ಕನೆಕ್ಟ್ ಆಗ್ತಾರ ಐಡಿಯಾ ಇಲ್ಲ, ಟ್ರೈ ಮಾಡಲ. ನೋಡೋಣ, ಈ ಕಡೆಯಿಂದ ಆಚೆ ಹೋಗಕ್ಕೆ ಬರ್ತದಲ್ಲ. ಈ ಥರನೂ ಜಾಗ ಅದ, ಇಲ್ಲೂ ನೋಡೋಣ ಯಾವ ಥರ ರೋಡ್ ಅದ. ಮತ್ತು ಇಲ್ಲದ ನೋಡ್ರಿ ಹಂಡಿ ಗುಹೆ. ಈ ಸಣ್ಣ ಗುಹೆ ಒಳಗೆ ಹಾಸಿ ದೇವ್ರ ದರ್ಶನ ಪಡ್ಕೊಂಬರ್ಬೇಕು ನಾವೀಗ. ಹಂಡಿ ಗುಹೆ ಅಂತ ಐತಲ್ಲ, ಸುತ್ತಮುತ್ತಲು ಪ್ರಶಾಂತವಾದ ಫಾರೆಸ್ಟ್. ಇಲ್ಲಿ ಹೋಗ್ಬೇಕೀಗ. ಹರ ಹರ ಮಹಾದೇವ್. ಗುಹೆ ಒಳಗೆ ಹರ ಹರ ಮಹಾದೇವ್, ಹರ ಮಹಾದೇವ್. ಹಂಡಿ ಒಳಗೆ ನಾ ತಿಲ್ ಮುಂದೆ ಹೋದ್ರೆ ಓಕೆ ಆಗಲ್ಲ, ನಾ ತೋರಿಸಿದ್ನಲ್ಲ. ಸೊ ಅನ್ಕೊಂಡೆ ಆ್ಯಕ್ಚುಲಿ ನಾ ಉಲ್ಟಾ ಬಂದೆ ಕಾಣಿಸುತ್ತೆ. ಸಖತ್ತದ ಮಾತ್ರ ಪ್ಲೇಸ್.